ಅರ್ದೇಶ್ ಓರ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಲಾಜಿಸ್ಟಿಕ್ ಪ್ರೈವೇಟ್ ಲಿಮಿಟೆಡಿಂದ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಬಂದು ರಮೇಶ್ ಅಂತಿದೆ. ನಾನು ಈ ಕಂಪನಿನಲ್ಲಿ ಆಲ್ಮೋಸ್ಟ್ 18 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೆ ಆ್ಯಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ. ಅದರಲ್ಲಿ ಬಂದುಬಿಟ್ಟು 473 ಮಷಿನ್ ಇದೆ ನಮ್ಮ ಅಂಡರಲ್ಲಿ, ಮತ್ತು 5 ಮಷಿನ್ 370 ಮಷಿನ್ಸ್ ಇದೆ. ಇವತ್ತಿನವರೆಗೂ ಯಾವುದೇ ಒಂದು ಅವರ್ ಆಗಲಿ ಬ್ರೇಕ್ ಡೌನ್ ಅನ್ನೋ ಸುದ್ದಿ ಅದು ನಮ್ಮ ಹತ್ರ ಸುಳಿದು ಇಲ್ಲ. ಆಮೇಲೆ ಸ್ಪೇಸ್ ಬಗ್ಗೆ ಹೇಳೋದಾದರೆ, ಜಿನೈನ್ ಸ್ಪೇಸ್ ಯೂಸ್ ಮಾಡಿದರೆ ಒಂದು ಉತ್ತಮ ಉದಾಹರಣೆ ಅಂದರೆ ನಾವೇ. ಭಾಳಷ್ಟು ಚೆನ್ನಾಗಿ ನಡೀತಾ ಇದ್ದಾವೆ ಮಿಷಿನ್ಸು. ಟಾಟಾ ಹಿಟಾಚಿ ಜಿನೈನ್ ಫಿಲ್ಟರ್ಸ್ ಯೂಸ್ ಮಾಡುವ ಅಡ್ವಾಂಟೇಜ್ ಏನಂತಂದರೆ, ಈಗ ಇಂಜಿನ್ ಆಯಿಲ್ ಫಿಲ್ಟರ್ ಇರ್ಬೋದು, ಫ್ಯೂಯಲ್ ಫಿಲ್ಟರ್ ಇರ್ಬೋದು, ಹೈಡ್ರಾಲಿಕ್ ಫಿಲ್ಟರ್ ಇರ್ಬೋದು, ಏರ್ ಫಿಲ್ಟರ್ಸ್ ಇರ್ಬೋದು, ಅಥವಾ ಫಿಲ್ಟರ್ ಕಿಟ್ ಒಂದೇ ಕಿಟ್ನ ಯೂಸ್ ಮಾಡ್ಬೋದು. ಯೂಸ್ ಮಾಡೋದು ಉದ್ದೇಶ ಏನಂತಂದರೆ, ಕಾಂಪೋನೆಂಟ್ ವ್ಯಾಲ್ಯೂ ಬೆಳೀತಾ ಹೋಗುತ್ತೆ, ಆಮೇಲೆ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ, ಫ್ಯೂಯಲ್ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ, ಆಮೇಲೆ ಹೈ ಪರ್ಫಾರ್ಮೆನ್ಸ್ ಮಷೀನಲ್ಲಿ ಸಿಗುತ್ತೆ, ಇಂಜಿನ್ ವಿಯರ್ ರೇಟ್ ಕಡಿಮೆ ಆಗುತ್ತೆ. ಅಂಡರ್ ಕ್ಯಾರೇಜ್ ಬಗ್ಗೆ ಹೇಳೋದಾದರೆ, ಈಗ ನಮ್ಮಲ್ಲಿ ನಡೆದಿರ್ತಕ್ಕಂಥ ಒಂದು ಮೆಷಿನ್ 10,000 ಅವರ್ಸ್ ಕ್ರಾಸ್ ಆಗಿದೆ ಅಂತ ಹೇಳಿದರೆ, ಆ ಮೆಷಿನಲ್ಲಿ ಇದುವರೆಗೆ ಆಯಿತು ಯಾವುದೇ ರೀತಿಯಿಂದ ಅಂಡರ್ ಕ್ಯಾರೇಜ್ ರಿಪೇರ್ ಆಗಲಿ ಏನೇ ಆಗಲಿ ಪ್ರಾಬ್ಲಮ್ಸ್ ಬಂದಿಲ್ಲ. ನಾವು ಯಾವುದೇ ಒಂದು ಪಾರ್ಟ್ಸ್ನು ಕೂಡ ಇದುವರೆಗೆ ಆಯಿತು ಚೇಂಜ್ ಮಾಡಿಲ್ಲ. ರೀಸನ್ ಏನಂತಂದರೆ, ಅದರಲ್ಲಿ ಇರ್ತಕ್ಕಂಥ ಗಟ್ಟಿಮುಟ್ಟು ಕಂಪ್ನಿಯಿಂದ ಸಪ್ಲೈ ಆಗಿರಲು. ಸೊ ಭಾಳ ಚೆನ್ನಾಗಿ ನಡೀತಾ ಇದೆ. ಭಾಳ ಒಳ್ಳೆ ಕ್ವಾಲಿಟಿ, ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಆಯಿಲ್ಸ್ ಆ್ಯಂಡ್ ಲೂಬ್ರಿಕೆಂಟ್ಸ್ ಬಗ್ಗೆ ಹೇಳೋದಾದರೆ, ಇಂಜಿನ್ ಆಯಿಲ್ ಆಗಲಿ, ಹೈಡ್ರಾಲಿಕ್ ಆಗಲಿ, ಮತ್ತು ಗ್ರೀಸ್, ಕೂಲೆಂಟ್, ನಾವು ಜಿನೈನ್ ಪಾರ್ಟ್ಸ್ನ ಯೂಸ್ ಮಾಡ್ತೀವಿ. ಯಾವಾಗ ನಾವು ಜಿನೈನ್ ಯೂಸ್ ಮಾಡಿದಾಗ ಇಂಟರ್ನಲ್ ಪಾರ್ಟ್ಸ್ ವಿಯರ್ ಆ್ಯಂಡ್ ಟೇರ್ ಆಗೋದು ಕಡಿಮೆ ಆಗುತ್ತೆ. ಆಮೇಲೆ ಅದರದ್ದು ಆಯಿಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದ್ರಿಂದ ನಾವು ಲಾಂಗ್ ಲೈಫ್ ತೊಗೋಬೋದು. ಸರ್ವಿಸ್ ಸಪೋರ್ಟ್ ಮೇನ್. ಯಾವುದೇ ಒಂದು ಮೆಷಿನ್ ಚೆನ್ನಾಗಿರ್ಬೇಕು ಅಂತಂದರೆ ಸರ್ವಿಸ್ ಚೆನ್ನಾಗಿದ್ದರೆ ಆ ಮೆಷಿನ್ ಸಕ್ಸಸ್ ಆಗೋಕ್ಕೆ ಕಾರಣ. ನನಗೆ ಇಲ್ಲಿರ್ತಕ್ಕಂಥ ಟಾಟಾ ಹಿಟಾಚಿ ಕಡೆಯಿಂದ ಬರ್ತಕ್ಕಂಥ ಸರ್ವಿಸ್ ಇಂಜಿನಿಯರ್ಸ್ ಯಾವುದೇ ಇರಲಿ, ಎಲ್ಲರೂ ಭಾಳ ಚೆನ್ನಾಗಿ ನನಗೆ ಕೋಆಪರೇಟಿವ್ ಆಗಿ ವರ್ಕ್ ಮಾಡಿ ಕೊಡ್ತಾ ಇದ್ದಾರೆ. ಆ ಒಂದು ಕಾರಣದಿಂದನೇ ನಾನು ಇಲ್ಲಿ ಇರ್ತಕ್ಕಂಥ ಮೆಷಿನ್ಸ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಟಾಟಾ ಹಿಟಾಚಿ ತಮ್ಮ ಡೀಲರ್ ಕಡೆಯಿಂದ ಹುಬ್ಳಿನಲ್ಲಿ ಒಳ್ಳೆ ಇಕ್ವಿಪ್ಡ್ ವರ್ಕ್ಶಾಪ್ನ ಓಪನ್ ಮಾಡಿದ್ದಾರೆ ರೀಸೆಂಟಾಗಿ. ಆಮೇಲೆ ಅಲ್ಲಿ ಆ ಥರ ಲಾರ್ಜ್ ಸ್ಕೇಲಲ್ಲಿ ಒಂದು ಒಳ್ಳೆ ವರ್ಕ್ಶಾಪ್ ಇರೋದರಿಂದ ಯಾವುದೇ ಒಂದು ಇಂಡಿವಿಜುವಲ್ ಓನರ್ಸ್ಗಳು ಅಲ್ಲಿ ಹೋಗಿ ಮಾಡಿಸ್ಕೊತಾ ಇದ್ದಾರೆ. ಆಮೇಲೆ ನಿಮ್ಮ ಟಾಟಾ ಹಿಟಾಚಿ ಕಡೆಯಿಂದ ಒಂದು ಉಪಯೋಗ ಏನಂತಂದರೆ, ರೀಮ್ಯಾನ್ ಮತ್ತು ಲಾಂಗ್ ಬ್ಲಾಕ್ ಅಂತಂದೇಳಿ ಏನು ಹೊಸ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದ್ದೀರಿ, ಅದು ಪ್ರತಿಯೊಬ್ಬ ಕಸ್ಟಮರ್ಗೂ ಒಳ್ಳೆಯ ಉಪಯೋಗ ಆಗುತ್ತೆ. ಯಾಕೆ ಅಂತಂದರೆ, ಯಾವುದೇ ಒಂದು ಮಿಷಿನ್ ಮೇಜರ್ ಬ್ರೇಕ್ ಡೌನ್ ಆದಾಗ ಅದನ್ನು ಇಮಿಡಿಯೇಟ್ಲಿ ನಾವು ಎಕ್ಸ್ಚೇಂಜ್ ಮಾಡಿಬಿಟ್ಟು ಮತ್ತೆ ಮೆಷಿನ್ನ ಅಪ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನೀವು ಮಾಡಿದ್ರೆ ಇದು ಒಂದು ಒಳ್ಳೆಯ ಉದ್ದೇಶ. ಈ ಸದುದ್ದೇಶ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ಈ ಮೆಷಿನ್ ZAXIS 470, ಈ ಮೆಷಿನ್ ಬಂದುಬಿಟ್ಟು 10,000+ ಅವರ್ಸ್ ಆಗಿದೆ. ಈಗ ತಾನೇ ಬೇರೆ ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಇಲ್ದಂಗೆ ಇಲ್ಲಿವರೆಗೂ ನಡೀತಾ ಇದೆ ಕಂಟಿನ್ಯೂಸ್.